ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಈ ಕಲರ್ಫುಲ್ ಲಡ್ಡುನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ. ಮತ್ತು ಇನ್ನೊಂದು ಬೌಲಿಗೆ 2 ಕಪ್ಪಷ್ಟು ಸಕ್ಕರೆಯನ್ನು ತಗೊಳ್ಳಿ. ಮತ್ತು ನಾವು ಎತ್ತಿಟ್ಟಿರುವಂಥ ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟು ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಸ್ಪೂನಲ್ಲಿ ಚೆನ್ನಾಗಿ ಗಡ್ಡೆ ಇಲ್ಲದ ಹಾಗೆ ಒಂಥರ ಮುದ್ದೆ ಇಲ್ಲದ ಹಾಗೆ ಗಂಟು ಇಲ್ಲದ ಹಾಗೆ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ರಿ. ನೀಟಾಗಿ ಆಗಬೇಕು, ಒಂದು ಚೂರು ಗಂಟು ಇರಬಾರ್ದು. ಓಕೆನಾ? ನಾನು ಕೊನೆ ಟೆಚ್ಚಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಹಿಟ್ಟು ಇರಬೇಕು ಅಂತ. ನೋಡಿ, ಈ ರೀತಿಯಾಗಿ ಇರಬೇಕು ಹಿಟ್ಟು. ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಿರಬೇಕು, ಒಂದು ಚೂರು ಗಡ್ಡೆ ಇಲ್ಲದಾಗೆ ಇದನ್ನು ನೀಟಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೊಂದು ಪಾತ್ರೆಗೆ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಾವಿದನ್ನು 2 ಭಾಗ ಥರ ಮಾಡಿ ಇಟ್ಟಿದ್ದೀರಿ. ನಿಮಗೆ ಬೇಕು ಅಂದರೆ 3 ಭಾಗನೂ ಮಾಡಿ ಇಟ್ಕೊಳ್ಬೋದು. ಯಾಕಂದರೆ ನಾವು 2 ಕಲರ್ನ ಮಾತ್ರ ಆ್ಯಡ್ ಮಾಡ್ಕೊತ ಇದ್ದೀರಿ, ಅದಕ್ಕೋಸ್ಕರ. ನೋಡಿ, ಒಂದು ಬೌಲಲ್ಲಿ ಇರುವಂಥ ಕಡಲೆ ಹಿಟ್ಟಿಗೆ ರೆಡ್ ಕಲರ್ ಫುಡ್ ಕಲರ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೊಂದು ಬೌಲ್ಗೆ ಎತ್ತಿಟ್ಟಿರುವಂಥ ಕಡಲೆ ಹಿಟ್ಟಿಗೆ ಗ್ರೀನ್ ಕಲರ್ನ ಹಾಕ್ಕೊತಾ ಇದ್ದೀನಿ. ನಿಮಗಿಲ್ಲ ಕಲರ್ ಚೆನ್ನಾಗೇ ಇಲ್ಲ ಅಂತ ಅನಿಸಿದ್ರೆ ನೀವು ಒಂದೇ ಕಲರ್ನ ಲೈಕ್ ಮಾಡಿದ್ರೆ ನೀವು ಒಂದು ಕಲರ್ನೇ ಆ್ಯಡ್ ಮಾಡ್ಕೊಳ್ಬೋದು. ಕೇಸರಿ ಕಲರ್ ಆಗುತ್ತೆ, ಇಲ್ಲ ಯೆಲ್ಲೋ ಕಲರ್ ಆಗುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ನೀವು ಆ್ಯಡ್ ಮಾಡ್ಕೊಡಿ. ನೋಡಿ, ಈ ಥರ ನೀಟಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ನಾವು ಎತ್ತಿಕ್ಕಿರುವಂಥ ಸಕ್ಕರೆಯನ್ನು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು 2 ಕಪ್ ಸಕ್ಕರೆಗೆ 2 ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಸೌಟ್ ತಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗುವ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕೊದಿ ಬರಬೇಕು, ಗೊತ್ತಾಗುತ್ತಲ್ವ ಫ್ರೆಂಡ್ಸ್, ನಿಮಗೆ ಗೊತ್ತಲ್ವ? ಸಕ್ಕರೆ ಪಾಕವನ್ನು ಮಾಡ್ಕೊಳ್ಬೇಕಾಗುತ್ತೆ. ಸಕ್ಕರೆ ಪಾಕ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಮತ್ತು ಅದೇ ಸ್ಟವ್ಗೆ ಒಂದು ಕಡಾಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಒಂದು ಲೀಟರಷ್ಟು ಎಣ್ಣೆ, ಇಲ್ಲ ಅರ್ಧ ಲೀಟರಷ್ಟು ಎಣ್ಣೆ ನಿಮಗೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ಎಣ್ಣೆನ. ನೋಡಿ, ಈ ಥರ ಒಂದು ಜರಡಿ ಸೌಟನ್ನು ಹಿಡ್ಕೊಂಡು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕ್ಕಿರುವಂಥ ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ರಲ್ವ, ಈ ರೀತಿಯಾಗಿ ಹಾಕ್ಕೊತಾ ಇದ್ದೀರಿ. ಸ್ವಲ್ಪ ಸಿಮ್ಮಲ್ಲೇ ಇರಲಿ ಸ್ಟವ್ವು, ಇಲ್ಲಾಂದರೆ ಫುಲ್ಲು ರೋಸ್ಟ್ ಆಗೋಗುತ್ತೆ. ಮೀಡಿಯಮ್ ರೋಸ್ಟ್ ಆದರೆ ಸಾಕು, ಫುಲ್ ಡ್ರೈ ರೋಸ್ಟ್ ಬೇಡ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಆದರೆ ಸಾಕು. ನೋಡಿ, ಈ ರೀತಿಯಾಗಿ ಬಂದಮೇಲೆ ನೋಡಿ ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ, ಬೂಂದಿ ಥರನೇ ಬಂದಿದೆ ಅಲ್ವಾ. ನೋಡಿ, ಹಂಗೆ ಹಾಕಿ 2 ನಿಮಿಷ ಕಾಲ ನಂತರ ಎತ್ತಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ರೀತಿಯಾಗಿ ಎತ್ತಿ ಪಾತ್ರೆಗೆ ಹಾಕ್ಕೊಳ್ಳಿ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಸುಲಭ ಅಂದರೆ ಸುಲಭ, ಸಖತ್ತಾಗಿರುತ್ತೆ. ಬೂಂದಿ ಲಡ್ಡು ಅಂತಾರಲ್ವ, ಮಸ್ತಾಗಿರುತ್ತೆ. ಮನೇಲಿ ಬೇಗನೆ ಯಾರನ್ನ ಗೆಸ್ಟ್ ಬಂದುಬಿಟ್ರೆ ಏನು ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಾಗ ಈ ಸ್ವೀಟ್ನ ನೀವು ಮಾಡಿಕೊಡ್ಬಹುದು. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಸಖತ್ತಾಗೇ ಇರುತ್ತೆ. ಇನ್ನೂ ಅನೇಕ ಸ್ವೀಟ್ ರೆಸಿಪಿಯನ್ನು ನಾವು ಹಾಕ್ತಾ ಇರ್ತೀರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಆಮೇಲೆ ಗ್ರೀನ್ ಕಲರನ್ನು ಹಾಕ್ತಾ ಇದ್ದೀರಿ ನಾವು. ನೋಡಿ, ಈ ಥರ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿರೋದು ಈ ಥರ ಸೌಟನ್ನು ತಗೊಳ್ಳಿ ನೀವು, ಜರಡಿ ಸೌಟು ಅಂತಾರೆ ಅದನ್ನು. ಈ ರೀತಿಯಾಗಿ ನೀವು ಹಾಕ್ಕೊಂಡು ಚೆನ್ನಾಗಿ ಬಿಡಿ. ನೋಡಿ, ಈ ಥರ ಎಣ್ಣೆದಲ್ಲಿ ಚೆನ್ನಾಗಿ ಬಿಟ್ಮೇಲೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್ಲಾಗಿದೆ ಅಲ್ವಾ ನೋಡೋದಕ್ಕೆ. ಮಕ್ಳಿಗೆ ಮಾಡಿಕೊಡಿ, ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಮಾಡಿಕೊಡಿ, ತಿಂದ್ಬಿಟ್ಟು ಇದನ್ನು ಮತ್ತೆ ಮಾಡಿಕೊಡು ಅಂತಾರೆ. ಅಷ್ಟು ಟೇಸ್ಟಿಯಾಗೇ ಇರುತ್ತೆ ಫ್ರೆಂಡ್ಸ್, ಸಖತ್ತಾಗೇ ಇರುತ್ತೆ. ಅಷ್ಟು ಸುಲಭವಾದ ಒಂದು ಲಡ್ಡು ಅಂತಂದೇ ಹೇಳ್ಬೋದು. ಇದು ಕಲರ್ಫುಲ್. ನಿಮಗಿಷ್ಟ ಆದರೆ ಒಂದೇ ಕಲರ್ ಲಡ್ಡುನ ನಮ್ಮ ಚಾನಲ್, ನಿಮಗೆ ಒಂದೇ ಕಲರ್ ಲಡ್ಡು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ನಿಮಗೆ ಯಾವ ಥರ ರೆಸಿಪಿ ಬೇಕು ಎಂಬುದಾಗಿ ನನಗೆ ಕಮೆಂಟಲ್ಲಿ ಹಾಕಿ ಆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಓಕೆನಾ? ನೋಡಿ, ಈ ರೀತಿಯಾಗಿ ತಕ್ಕೊಂಡ
ತಕ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲವನ್ನು ತಕ್ಕೊಳ್ಳಿ. ನೋಡಿ ಸಕ್ಕತ್ತಾಗಿದೆ ಅಲ್ವಾ ಫ್ರೆಂಡ್ಸ್, ನೋಡ್ತಾ ಇರುವಾಗನೇ ತಿನ್ನಬೇಕು ಅನಿಸುತ್ತಲ್ಲ. ಆಮೇಲೆ ಮತ್ತೆ ಅದೇ ಸ್ಟೌವನ್ನು ಅನಿಸಿ ಆ ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡಿ ನೋಡಿ ಈ ಥರ ಮಾಡಿಕ್ಕಿದಿರುವಂಥ ಕಲರ್ಫುಲ್ ಬೂಂದಿನ ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಆ ಸಕ್ಕರೆ ಪಾಕ ಬೂಂದಿ ಒಳಗೆ ಎಲ್ಲ ಕಡೆಯೂ ಹೋಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಡ್ರೈ ಆಗಬೇಕು, ಓಕೆನಾ. ಫುಲ್ ಡ್ರೈ ಅಂದರೆ ಫುಲ್ ಡ್ರೈ ಆಗಬಾರ್ದು ಫ್ರೆಂಡ್ಸ್. ಸ್ವಲ್ಪ ಸಾಫ್ಟಾಗಿ ಆಗೋ ತನಕ ಈ ರೀತಿಯಾಗಿ ಕೈ ಬಿಡಿದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಅದೇ ಕಡಾಯಿಗೆ ಒಂದು 4 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ನೋಡಿ ಈ ಥರ ಲವಂಗ ಒಂದು 4-5 ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಪಾಕದಲ್ಲಿ ಈ ಥರ ಬೂಂದಿನ ಮಾಡಿಟ್ಟಿದ್ದೀರಲ್ವ, ಆಮೇಲೆ ಇದರಲ್ಲಿ ಹಾಕ್ಕೊಂಡು ಆಮೇಲೆ ಆ ತುಪ್ಪನ ಎಲ್ಲ ಕಡೆ ಆ್ಯಡ್ ಆಗೋ ಥರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಗ್ಯಾಸ್ನ ಆಫ್ ಮಾಡಿ ನೋಡಿ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಿ. ಬಿಸಿ ಬಿಸಿ ಇದ್ದರೆ ಉಂಡೆ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್. ನೋಡಿ ಆರಿದ್ಮೇಲೆ ಒಂದು ತುಟ್ಟು ಎತ್ಬಿಟ್ಟು ನೋಡಿ ಈ ರೀತಿಯಾಗಿ ಉಂಡೆ ಮಾಡಿ. ನೋಡಿ ಉಂಡೆ ಬಂತು ಅಂತಂದರೆ ನೀವು ಉಂಡೆ ಮಾಡೋಕ್ಕೆ ಶುರು ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ ನಾವು ಮಾಡಿರುವಂಥ ಫುಡ್ಡು. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾಳೆ ಇನ್ನೂ ಒಂದು ಡಿಶ್ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.